ಉಳಿಯೂರು ರಾಮಚಂದ್ರರಿಗೆ ವಂದನೆಗಳು. ಇದೀಗ ಡಾಕ್ಟರ್ ಸಿ ಆನಂದರಾಮ ಉಪಾಧ್ಯಾಯ ಅವರನ್ನು ಅಧ್ಯಕ್ಷೀಯ ಮಾತುಗಳಿಗಾಗಿ ಆಹ್ವಾನಿಸಿದ್ದೇವೆ. ವೇದಿಕೆ ಮೇಲಿರುವ ಯಕ್ಷಗಾನ ರಂಗದ ಅತ್ಯಂತ ಹಿರಿಯ ಪ್ರತಿಭೆ, ಅದು ಸ್ತ್ರೀ ಪಾತ್ರದಲ್ಲಿ ಎಲ್ಲರೂ ನೆನೆಯಬೇಕಾದಂತಹ ವ್ಯಕ್ತಿ. ಆದರೆ ವಯಸ್ಸಿನಲ್ಲಿ ಕಲಾ ಪ್ರತಿಭೆಯಲ್ಲಿ ಹಿರಿಯರಾದರೆ ಮನಸ್ಸಿನಲ್ಲಿ ಅವರು ಚಿರು ಯುವಕರು. ಅವರು ಮಾತಾಡುವಾಗಲೇ ಎಲ್ಲರನ್ನ ಛೇಡಿಸುವುದರಲ್ಲೇ ನೋಡ್ಬೋದು ಎಷ್ಟು ಇನ್ನು ಹುಡುಗತನ ಇದೆ ಅವರಲ್ಲಿ. ಆ ಒಂದು ಮನಸ್ಸನ್ನು ಎಷ್ಟು ಹುಡುಗತನವನ್ನು ಇಟ್ಕೊಂಡು ಅದು ನಿಜವಾದ ಒಂದು ಪ್ರತಿಭೆಗೆ ಇರತಕ್ಕಂಥದ್ದೊಂದು ಗುಣ. ಅಂಥವರಿಗೆ ಮೊದಲಿಗೆ ವಂದಿಸ್ತಾ ಇವತ್ತಿನ ಇಬ್ಬರು ಭಾಷಣಕಾರರಾಗಿರ್ತಕ್ಕಂಥ ಡಾಕ್ಟರ್ ನಾಗವೇಣಿ ಮಂಚಿಯವರಿಗೆ ಹಾಗೂ ವಿದುಷಿ ಸುಮಂಗಲ ರತ್ನಾಕರ ಅವರಿಗೆ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಯಕ್ಷಗಾನ ಆಸಕ್ತ ಬಂಧುಗಳಿಗೆ, ಮಂಟಪರ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ಹೆಚ್ಚು ಮಾತನಾಡುವುದಿಲ್ಲ, ಯಾಕೆಂದರೆ ಮುರಳಿಯವರು ಈಗಾಗಲೇ ಬಹಳ ಸಮಯದ ದಾಟಿ ಮುಂದೆ ಹೋಗ್ತಾ ಇದ್ದೇವೆ ನಾವು. ಆದರೂ ಕೂಡ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ್ರಿಂದ ನಾಲ್ಕು ಮಾತನಾಡುವುದು ನನ್ನ ಕರ್ತವ್ಯ ಕೂಡ ಆಗುತ್ತೆ. ಇದನ್ನು ಆಯೋಜನೆ ಮಾಡಿರುವುದರಲ್ಲಿ ಕಲಾರಂಗವನ್ನು ಮೆಚ್ಚಬೇಕು. ಯಾಕೆಂದರೆ ಮೊದಲನೇ ಗೋಷ್ಠಿಯನ್ನು ಒಂದು ಬೇಸಾಗಿ ಒಂದು ತಳಹದಿಯಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ವಿಚಾರಗೋಷ್ಠಿ, ವಿಚಾರ ಮಂಟಪ ಅಂತ ಹೇಳಿ ಇಟ್ಟು ಒಟ್ಟು ಪ್ರವೇಶವನ್ನು ಯಕ್ಷಗಾನ ರಂಗಕ್ಕೆ ಕೊಡುವಾಗ 2 ಪ್ರಬಂಧಗಳನ್ನು ಇಟ್ಟಿದ್ದಾರೆ. ಒಂದು ಸ್ತ್ರೀ ಪಾತ್ರ, ಯಾಕೆಂದರೆ ಮಂಟಪರು ಈ ರಂಗಕ್ಕೆ ಬಂದದ್ದೇ ಸ್ತ್ರೀ ಪಾತ್ರದ ಮೂಲಕ. ಆಮೇಲೆ ಮಂಟಪರು ಭರತನಾಟ್ಯವನ್ನು ಕಲಿತು ಅದರ ವಿಚಾರಗಳನ್ನು ತಿಳ್ಕೊಂಡು ಅದನ್ನು ಕೂಡ ಹೇಗೆ ಯಕ್ಷಗಾನ ರಂಗದಲ್ಲಿ ಧನಾತ್ಮಕವಾಗಿ ಅದನ್ನು ಬಳಸ್ಬೋದು, ಅದನ್ನು ಹೇಗೆ ಉಳಿಸ್ಬೋದು ಅನ್ನೋದನ್ನ ಅವರು ತೋರಿಸಿಕೊಟ್ರು. ಅದಕ್ಕೋಸ್ಕರ ಯಕ್ಷಗಾನ ಮತ್ತು ಭರತನಾಟ್ಯ ಅಂತ 2ನೇ ಪ್ರಬಂಧವನ್ನು ಆಯ್ಕೆ ಮಾಡಿಕೊಂಡ್ರು. ಹೀಗೆ ಆ ಮೂಲಕ ಮೊದಲನೇ ಗೋಷ್ಠಿಯಲ್ಲೇ ಒಂದು ಪ್ರವೇಶಿಕೆಯನ್ನು ಅವರು ಸಿದ್ಧಪಡಿಸಿದ್ದಾರೆ. ಇಲ್ಲಿ ಮೊದಲಿಗೆ ಮಾತನಾಡಿರ್ತಕ್ಕಂಥ ಶ್ರೀಮತಿ ನಾಗವೇಣಿ ಮಂಚಿಯವರು ಬಹಳ ಸೊಗಸಾದ ವಿಚಾರವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಹೇಗೆ ಚೌಕಿಯಲ್ಲಿ ಸ್ತ್ರೀ ವೇಷ ಇರುವುದು, ರಂಗಸ್ಥಳದಲ್ಲಿ ಹೇಗೆ ಸ್ತ್ರೀ ಪಾತ್ರ ಆಗ್ತದೆ, ಅದಕ್ಕೆ ಎಷ್ಟು ಕಷ್ಟಗಳಿದೆ, ಯಾವ್ಯಾವ ಪರಿವರ್ತನೆಯನ್ನು ಹೊಂದಬೇಕು, ಹೇಗೆ ರೇಷ್ಮೆಯ ಹುಳು ಹೇಗೆ ಪತಂಗವಾಗಿ ಮಾರ್ಪಡ್ತದೋ ಹೊರಬರ್ತದೋ ಹಾಗೆ ಎಷ್ಟು ಕಷ್ಟವನ್ನೆಲ್ಲ ಅನುಭವಿಸಬೇಕು ಅಂತಕ್ಕಂಥದ್ದನ್ನು ಅವರು ಹೇಳಿದರು. ಸ್ತ್ರೀ ಪಾತ್ರದ ಬಗ್ಗೆ ಸಾಕಷ್ಟು ಜನ ಬರೆದಿದ್ದಾರೆ. ಸೇಡಿಯಾಪು ಕೃಷ್ಣ ಭಟ್ರವರು ಸುಮಾರು 80 ವರ್ಷದ ಕೆಳಗೇನೆ ಆ ಬಗ್ಗೆ ಲೇಖನಗಳನ್ನು ಬರೆದ. ಆ ಕಾಲದ ಸ್ತ್ರೀ ಪಾತ್ರಗಳು ಹೇಗಿದ್ವು ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಮತ್ತೆ ಸ್ತ್ರೀ ಪಾತ್ರದಲ್ಲಿ ಯಾವ್ಯಾವ ಬಗೆಗಳಿವೆ ಅನ್ನೋದ್ರ ಬಗ್ಗೆ ಕೋಳಿಯೂರವರು ಕೂಡ ಒಂದು ಒಳ್ಳೆಯ ಲೇಖನ ಬರೆದಿದ್ದಾರೆ. ಅವ್ರು ಏನೂ ಇಲ್ಲ, ನಾನು ಯಾವುದಕ್ಕೂ ಇಲ್ಲ ಅಂತಾರೆ, ಎಲ್ಲದಕ್ಕೂ ಇದ್ದಾರೆ. ಹೇಗೆ ಸ್ತ್ರೀ ಪಾತ್ರದ ಮನೋಧರ್ಮಗಳು 3 ಬಗೆಯಾಗಿವೆ ಅದನ್ನು ಅವರು ಮಾಯಾಶೂರ್ಪನಖಿ ಹೇಗೆ, ಮತ್ತೆ ಬೇರೆ ಬೇರೆ ಮಾಯಕದ ಪಾತ್ರಗಳು ಹೇಗೆ ಈ ರಂಗಸ್ಥಳದಲ್ಲಿ ಬರ್ತವೆ, ಮಾಯಾ ಅಜಮುಖಿ ಇರ್ಬೋದು ಅಥವಾ ಬೇರೆ ಬೇರೆ ಮಾಯಾ ಹೆಸರಿನಲ್ಲೇ ಬರ್ತಕ್ಕಂಥ ಪಾತ್ರಗಳು ಒಂದು ಬಗೆ. ಆದರೆ ಇನ್ನು ಮೋಹಿನಿ ಅಂತ ಪಾತ್ರಗಳು, ಮೋಹಿನಿ ಪಾತ್ರದಲ್ಲೂ 2-3 ಇದೆ. ರುಕ್ಮಾಂಗದ ಚರಿತೆಯಲ್ಲಿ ಬರ್ತಕ್ಕಂಥ ಮೋಹಿನಿಯೇ ಬೇರೆ, ಅವಳ ಮನೋಧರ್ಮವೇ ಬೇರೆ, ಅವಳ ಆಶಯವೇ ಬೇರೆ. ಅದೇ ರೀತಿ ಭಸ್ಮಾಸುರ ಮೋಹಿನಿಯ ಆಶಯವೇ ಬೇರೆ, ಸಮುದ್ರ ಮಥನದಲ್ಲಿ ಬರ್ತಕ್ಕಂಥ ಮೋಹಿನಿಯ ಆಶಯವೇ ಬೇರೆ. ಅವರೆಲ್ಲರ ಪಾತ್ರದ ಆ ಮನೋಧರ್ಮಗಳು ಹೇಗೆ ಭಿನ್ನವಾಗ್ತದೆ, ಅದನ್ನೆಲ್ಲ ಹೇಗೆ ಆವಾಹಿಸಿಕೊಳ್ಬೇಕು ಮನುಷ್ಯ ಪಾತ್ರಧಾರಿಯಾದವನು, ಅದನ್ನೆಲ್ಲ ನಿಜವಾದ ಪಾತ್ರಧಾರಿ ಪ್ರಸಂಗವನ್ನು ಅಭ್ಯಸಿಸಿ ಪ್ರಸಂಗದ ವಿಚಾರವನ್ನು ತಿಳ್ಕೊಂಡು ಅದನ್ನು ಹೇಗೆ ರಂಗಸ್ಥಳದಲ್ಲಿ ಪ್ರಸ್ತುತ ಪಡಿಸಬೇಕಾಗ್ತದೆ. ಅದಕ್ಕೆ ಅವರು ಹೇಳಿದರು, ಇದು ಬಹಳ ಕಷ್ಟದ ಕೆಲಸ. ಒಬ್ಬ ಪುರುಷ ಪಾತ್ರಧಾರಿ ಆದರೆ ಪುರುಷನದ್ದೇ ಅವನೇ ವಿಚಾರವನ್ನು ಗೊತ್ತಿರ್ತದೆ. ಆದರೆ ಇವನು ಹೊರಗಿನದ್ದನ್ನೆಲ್ಲ ಸ್ತ್ರೀಯ ಮನೋಧರ್ಮವನ್ನು ಅಭ್ಯಾಸ ಮಾಡಿ ಅದನ್ನು ತನ್ನಲ್ಲಿ ಆವಾಹಿಸಿಕೊಂಡು ಅದನ್ನು ಪ್ರದರ್ಶಿಸಬೇಕಾಗ್ತದೆ. ಆ ಒಂದು ವಿಚಾರದಲ್ಲಿ ಅದೇ ರೀತಿ ಬೇರೆ ಬೇರೆ ವಿಚಾರಗಳಿವೆ. ಅಂಬೆ ಇರ್ಬೋದು, ಅಂಬೆಯ ಪಾತ್ರ ಬೇರೆ, ಹಾಗೆ ಪ್ರಮೀಳೆಯ ಪಾತ್ರ ಬೇರೆ. ಅವೆಲ್ಲ ಒಂದು ಬಗೆಯ ಕಸೆಯನ್ನು ಅಥವಾ ಪ್ರಮೀಳೆಯ ಪಾತ್ರ ಕಷೆಗೆ ಕಟ್ಕೊಂಡು ಬರ್ತಕ್ಕಂಥ ವೀರರಸ ಪ್ರಚುರವಾಗಿರ್ತಕ್ಕಂಥ ಪಾತ್ರಗಳು. ಹಾಗೇನೆ ಅದೇ ನಳ ದಮಯಂತಿಯಲ್ಲಿ ಬರ್ತಕ್ಕಂಥ ದಮಯಂತ್ರಿ ಪಾತ್ರ ಇರ್ಬೋದು, ದ್ರೌಪದಿ ಪಾತ್ರ ಇರ್ಬೋದು, ಸತ್ಯ ಹರಿಶ್ಚಂದ್ರದ ಚಂದ್ರಮತಿ ಇರ್ಬೋದು. ಇದೆಲ್ಲ ಒಂದು ಬಗೆಯ ಕರುಣಾರಸವನ್ನು ಒಸರಿಸ್ತಕ್ಕಂಥ ಪಾತ್ರಗಳಿವೆ.
ಶೃಂಗಾರ ರಸವನ್ನ ವರ್ಣಿಸ್ತಕ್ಕಂಥ ಶೃಂಗಾರ ರಸಕ್ಕೆ ಪೂರಕವಾಗಿರ್ತಕ್ಕಂಥ ರಾಧೆಯ ಪಾತ್ರಗಳಿದೆ, ವಿಷಯ ಇದೆ. ಇದೆಲ್ಲವನ್ನೂ ಕೂಡ ಈ ಬೇರೆ ಬೇರೆ ರಸೋತ್ಪನ್ನಕ್ಕೆ ಅನುಗುಣವಾಗ್ತಕ್ಕಂಥ ಪಾತ್ರಗಳನ್ನು ಆದ ಪಾತ್ರಧಾರಿಯಾದವನು ಅಭ್ಯಾಸ ಮಾಡಿ ಅನುಸಂಧಾನ ಮಾಡಿ ಅದನ್ನು ರಂಗದಲ್ಲಿ ಆತ ಪ್ರಚುರಪಡಿಸಬೇಕಾಗ್ತದೆ. ಮತ್ತೆ ಇನ್ನೊಂದಂದ್ರೆ ಪಾತ್ರದ ಗುಣಶೀಲಗಳನ್ನು ಆ ಕೇವಲ ಮುಖವರ್ಣಿಕೆಯಿಂದ ಪುರುಷ ಪಾತ್ರಧಾರಿಯವರು ಮಾಡ್ತಾರೆ. ಬೇಕಾದ್ರೆ ಬಣ್ಣದ ವೇಷ ಬೇರೆ ಇರ್ತದೆ, ಪುಂಡು ವೇಷ ಬೇರೆ ಇರ್ತದೆ, ಎರಡನೇ ವೇಷ ಬೇರೆದಲ್ಲಿ ತಮ್ಮ ಮುಖವರ್ಣಿಕೆ ಅವರಿಗೆ ಸಹಕಾರಿ ಆಗ್ತದೆ. ಆದರೆ ಇಲ್ಲಿ ಅಷ್ಟು ಸಹಕಾರಿ ಆಗೋದಿಲ್ಲ, ಎಲ್ಲ ಒಂದೇ ರೀತಿಯಲ್ಲಿ ಇರ್ತದೆ. ಹಿಂದಂತೂ ಒಂದೇ ರೀತಿಯಲ್ಲಿ ಇತ್ತು. ಆಮೇಲೆ ಕಾರಂತರ ಬಂದ ನಂತರ ಅದಕ್ಕೆ ಒಂದು ಆ ಕೆದಗಿ ಮುಂದಲೆಯ ಒಂದು ಆವಿಷ್ಕಾರದಿಂದ ಸ್ವಲ್ಪ ಸ್ತ್ರೀ ಪಾತ್ರ ಭಿನ್ನವಾಯಿತು. ಆದ್ರಿಂದ ಅವರಿಗೆ ಮುಖವರ್ಣಿಕೆಯ ಸಹಾಯವಿಲ್ಲದೇನೆ ಪಾತ್ರದ ಮನೋಧರ್ಮವನ್ನ ರಂಗಸ್ಥಳದಲ್ಲಿ ಬಿಂಬಿಸುವುದು ಬಹಳ ಕಷ್ಟ. ಆದ್ರಿಂದೇನೆ ಸ್ತ್ರೀ ಪಾತ್ರಧಾರಿಗಳಿಗೆ ಬಹಳ ಕಷ್ಟ ಇದೆ. ಮತ್ತೆ ಇನ್ನೊಂದು ಏನಂದ್ರೆ ಅದನ್ನ ಮಂಚಿಯವರು ಹೇಳಿದ್ರು, ಅಂಗಸೌಷ್ಠವನ್ನ ಕಾಪಾಡಿಕೊಂಡು ಬರುವುದು ಕೂಡ ಬಹಳ ಸವಾಲಿನ ವಿಚಾರ. ಕೊಳ್ಳೂರವರನ್ನು ಅಭಿನಂದಿಸಲೇಬೇಕು. ಹಾಗೆ ಇವತ್ತು ಅದನ್ನು ಕೂಡ ಆಯೋಜಕರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಕಡೆ 3 ಜನ ನಾವು ಏನೋ ಪಾಠ ಓದ್ಕೊಂಡು ಮಾಡುವಂಥವ್ರು, ಆದರೆ ಆ ಕಡೆ 3 ಜನ ಅದು ಹಿರಿಯರಾದಂಥವ್ರು. ಪಾತಾಳವರು ಇರ್ಬೋದು, ಮಾರ್ಗೋಳಿಯವರು ಇರ್ಬೋದು, ಕೊಳ್ಳೂರು ಇರ್ಬೋದು, ಎಲ್ಲರೂ ಕೂಡ ಅದರಲ್ಲಿ ನುರಿತು ಸಿದ್ಧಹಸ್ತರಾಗಿರ್ತಕ್ಕಂಥವ್ರು. ಅವರು ಎಷ್ಟು ಕಷ್ಟಪಟ್ಟಿರ್ಬೋದು. ಯಾಕೆಂದ್ರೆ ಒಬ್ಬ ಪುರುಷ ವೇಷಧಾರಿಗೆ ಆ ತನ್ನ ರಂಗ ಜೀವನದ ಹೊರಗೆ, ರಂಗಸ್ಥಳದ ಹೊರಗೆ ಕಷ್ಟಪಡಬೇಕಾದ ದೇಹ ಹೇಗಿದ್ರು ನಡೆದೋಗ್ತದೆ. ಆದ್ರೆ ಇವನಿಗೆ ಆಗಲ್ಲ. ತನ್ನ ದೇಹವನ್ನ ಆತ ಬಿಗುವಾಗಿ ಎಲ್ಲೂ ಕೂಡ ಇಟ್ಕೊಳ್ಬೇಕು. ಮಂಟಪರ ಈಗಾಗಲೇ ಅಜ್ಜ ಆದರೂ ಕೂಡ ಇನ್ನು ಚಿರ ಯುವಕರ ರೀತಿ ಇದ್ದಾರೆ. ಇವರು ಮನೋಧರ್ಮದಲ್ಲೇ ಯುವಕರಾದ್ರಿಂದ ಇವತ್ತಿಗೂ ಕೂಡ ಯುವಕರ ರೀತಿಯಲ್ಲೇ ಇದ್ದಾರೆ. ಹೀಗೆ ಸ್ತ್ರೀ ವೇಷಧಾರಿಯವನಿಗೆ ಅಂಗಸೌಷ್ಠ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗ್ತದೆ. ಮತ್ತೆ ಇನ್ನು ವೇಷಗಾರಿಕೆ, ಹಿಂದೆಲ್ಲ ಬಹಳ ಸ್ತ್ರೀ ವೇಷಧಾರಿಗೆ ಅಂತ ಒಂದು ವೇಷ ಭೂಷಣಗಳಷ್ಟು ಇರಲಿಲ್ಲ. ಆದ್ರೆ ಈಗೀಗ ಬಂದಿದೆ. ಅನೇಕ ಬಗೆಯ ಆಭರಣಗಳನ್ನ ತೋರಿಸ್ತಕ್ಕ. ಯಾಕಂದ್ರೆ ನಮ್ಮ ಪರಂಪರೆಯಲ್ಲೇ ಇದೆ. ಈಗ ನೀವು ಶಿಲಾಬಾಲಿಕೆಯರನ್ನ ಪಾತಾಳ ವೆಂಕಟರಮಣ ಭಟ್ರ ಬಗ್ಗೆ ಹೇಳಿದ್ವಿ. ಅಲ್ಲಿ ಆ ಆಭರಣಗಳ ಮೂಲಕ ಶಿಲಾಬಾಲಿಕೆಯರ ನರ್ತನಗಳನ್ನ ನೋಡಿದ್ರೆ ನಮ್ಮ ಪುರಾಣ ಪ್ರಪಂಚದಲ್ಲಿ ವೇಷ ಬಟ್ಟೆಗಿಂತ ಹೆಚ್ಚಾಗಿ ಆಭರಣಗಳೇ ಪ್ರಧಾನವಾಗಿತ್ತು. ಅದನ್ನ ಮಂಟಪುರ ಏಕವ್ಯಕ್ತಿಯಲ್ಲೂ ಕೂಡ ಅದನ್ನ ಪ್ರದರ್ಶಿಸಿದ್ದಾರೆ. ಆ ಮೂಲಕ ನಮ್ಮ ರಂಗಕ್ಕೂ, ಈಗ ಯಕ್ಷಗಾನ ರಂಗಕ್ಕೂ ಕೂಡ ಹೆಚ್ಚಿನವರು ಅನೇಕ ಬಗೆಯ ಆಭರಣಗಳನ್ನ ಬಳಸಿ ಸ್ತ್ರೀ ವೇಷಕ್ಕೆ ಒಂದು ಹೊಳಪನ್ನ, ಸ್ತ್ರೀ ವೇಷಕ್ಕೆ ಒಂದು ಶಕ್ತಿಯನ್ನ, ಸ್ತ್ರೀ ವೇಷಕ್ಕೆ ಒಂದು ಆಕರ್ಷಣೆಯನ್ನ ನೀಡ್ತಾ ಇದ್ದಾರೆ. ಅದೊಂದು ಒಂದು ಆಕರ್ಷಣೀಯವಾದಂಥ ಒಂದು ಬೆಳವಣಿಗೆ ಅಂತ ಅನ್ಸ್ಬೋದು. ಇನ್ನು ಭರತನಾಟ್ಯಕ್ಕೆ ನಮ್ಮ ಮೇಡಮ್ ಇವರು ವಿದುಷಿ ಸುಮಂಗಲ ರತ್ನಾಕರ್ ಅವರು ಬಹಳ ಸೊಗಸಾಗಿ ಭರತನಾಟ್ಯ ಮತ್ತು ಹಾಗೂ ಯಕ್ಷಗಾನದ ಬಗ್ಗೆ ಹೇಳ್ತಾ ಬಂದರು. ಕುರಿಯ ವಿಠಲ ಶಾಸ್ತ್ರಿಗಳು ಮೊದಲು ನಾಟಕದಲ್ಲಿ ಮಾಡಿದವರು, ನಾಟಕ ಮಂಡಳಿ ಅಂತ ಹೆಸರಿಟ್ಟು ಕಡೆಗೆ ಯಕ್ಷಗಾನಕ್ಕೆ ಬರ್ತಾರೆ. ಬಂದಾಗ ಕೊಚ್ಚಿಯ ಪರಮಶಿವನಲ್ಲಿ ಭರತನಾಟ್ಯ ಬೆಳೀತಾರೆ. ತಾವು ಮಾತ್ರ ಕಲ್ತದ್ದಲ್ಲ, ಕೊಳ್ಳೂರಂತವ್ರನ್ನ, ಪಿರೋಡಿ ಅಂತವ್ರನ್ನ, ಕುಂಬಳಿ ಅಂತವ್ರನ್ನೆಲ್ಲ ಭರತನಾಟ್ಯ ಕಲೀರಿ ಅಂತ ಅವ್ರು ಕಳಿಸ್ತಾರೆ. ಅಂದ್ರೆ ಭರತನಾಟ್ಯದ ಮೂಲಕ ಈ ನಮ್ಮ ಯಕ್ಷಗಾನ ರಂಗಭೂಮಿಗೂ ಕೂಡ ಒಂದು ಶಿಸ್ತು ಬರುತ್ತೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಮಾರ್ಗ ಮತ್ತು ದೇಶಿ ಅಂತ ನಾವು ಸಾಹಿತ್ಯದಲ್ಲೂ ಹೇಳ್ತೀವಿ, ಎಲ್ಲ ಕಡೆ ಹೇಳ್ತೀವಿ. ಏನು ದೇಶಿ ಸಾಹಿತ್ಯ, ಮಾರ್ಗ ಸಾಹಿತ್ಯ ಅಂತಂದ್ರೆ, ಮಾರ್ಗ ಸಾಹಿತ್ಯ ಅಂದ್ರೆ ಶಿಸ್ತಿನಿಂದ ಕೂಡಿರ್ತಕ್ಕಂಥ ಸಾಹಿತ್ಯ, ಮಾರ್ಗ ಕಲೆ ಅಂದ್ರೆ ಒಂದು ಶಿಸ್ತಿನಿಂದ ಕೂಡಿರ್ತಕ್ಕಂಥ ಕಲೆ. ಯಕ್ಷಗಾನ ಕಲೆ ಮೂಲತಃ ದೇಶೀಯ ಕಲೆ, ಆದ್ರೆ ಅದಕ್ಕೆ ಮಾರ್ಗೀಯವಾದಂಥ ಅಂಶಗಳು ಬಂದಾಗ ಅದೊಂದು ಶಾಸ್ತ್ರೀಯದ ಕಡೆಗೆ, ಒಂದು ಸಂಪ್ರದಾಯಬದ್ಧ ಕಲೆಯ ಕಡೆಗೆ ಹೊರಡ್ತದೆ. ಈ ಸಂಪ್ರದಾಯಬದ್ಧ ಸಾಂಪ್ರದಾಯಿಕ ವಿಚಾರಗಳು ಪರಂಪರೆಯ ಮೂಲಕ ಬಂದ್ರಿಂದ ಇದೊಂದು ಪಾರಂಪರಿಕ ಕಲೆ. ಇಂಥದ್ದನ್ನ ಆಗುವಾಗ ಅನೇಕ ಬಗೆಯ ಕೊಡುಗಳು ಕಾಲಾನುಕಾಲಕ್ಕೆ ಬರ್ತಾ ಇರ್ತವೆ. ಈಗ ಈ 20ನೇ ಶತಮಾನದಲ್ಲಿ ಬಂದಂತೆ ಅಂದ್ರೆ ಭರತನಾಟ್ಯ, ಬೇರೆ ಬೇರೆ ನಾಟ್ಯಗಳನ್ನ ನೋಡಿದಂಥವ್ರು, ಕಲಿತಂಥವ್ರು, ಅಲ್ಲಿಯ ಧನಾತ್ಮಕ ಅಂಶಗಳನ್ನ, ಒಳ್ಳೆಯ ಅಂಶಗಳನ್ನ ಇಲ್ಲಿಗೆ ಸೇರ್ಪಡೆಗೊಳಿಸಿದವರು. ಹಾಗೆ ಸೇರ್ಪಡೆಗೊಳಿಸಿದವರಲ್ಲಿ ಕುರಿಯ ವಿಠಲ ಶಾಸ್ತ್ರಿಗಳು ಮೊದಲಿಗರಾಗ್ತಾರೆ. ಅದೇ ರೀತಿ ಮುಂದೆ ಕಾರಂತರು ಕೂಡ ಅವರ ಒಂದು ವಿಸ್ತಾರವಾದ ಜ್ಞಾನ ಭಂಡಾರದ ಮೂಲಕ ಅನೇಕ ಬಗೆಯ ಕಲೆಗಳನ್ನ ತಿಳ್ಕೊಂಡು ಅಲ್ಲಿಯೇ ಒಳ್ಳೆಯ ಅಂಶಗಳನ್ನು ಕೂಡ ಗೊತ್ತಿದ್ದೋ ಇದಕ್ಕೆ ಸೇರಿಸಿದ್ದಾರೆ. ಅನೇಕ ಅಂಶಗಳು ಗೊತ್ತೇ ಇಲ್ಲ ಅವರಿಗೆ, ಅಂದ್ರೆ ಅವರ ಜ್ಞಾನ ಭಂಡಾರ ಅಷ್ಟು ದೊಡ್ಡದು. ಅದನ್ನ ನಮ್ಮ ಇವರು ಮಂಚಿಯವರು ಕೂಡ ಹೇಳಿದ್ರು. ಕಾರಂತರು ಹೇಗೆ ಬಡಗುತಿಟ್ಟಿನ ಸ್ತ್ರೀ ವೇಷಕ್ಕೆ ಒಂದು ವಿಸ್ತಾರತೆಯನ್ನ, ಒಂದು ವೈವಿಧ್ಯವನ್ನ ತಂದುಕೊಟ್ರು ಅಂತಕ್ಕಂಥ ವಿಚಾರವನ್ನ ಅವರಲ್ಲಿ ಹೇಳಿದ್ರು. ಆ ಕಾರಂತರ ಬ್ಯಾಲೆ ಯಕ್ಷಗಾನದ ಬೇರೆ ಆದರೂ ಕೂಡ ಅದೊಂದು ಕೊಡುಗೆ ಕೊಟ್ಟದಿದೆಯಲ್ಲ, ಅದನ್ನ ನೋಡಿದಂಥವ್ರು, ಅದರಲ್ಲಿ ಭಾಗವಹಿಸಿದಂಥವ್ರು ಇಲ್ಲೂ ಬಂದು ಭಾಗವಹಿಸಿದಾಗ ಈ ಕಲೆ ಹೇಗೆ
ಸುಸಂಪನ್ನವಾಯಿತು, ಶ್ರೀಮಂತಿಕೆಯಿಂದ ಕೂಡಿತು ಅನ್ನೋದನ್ನು ಕಾಣ್ಬೋದು. ಮತ್ತೆ ಇವತ್ತಿನ ಪ್ರಬಂಧದಲ್ಲಿ ಇವರು ನಮ್ಮ ರೂಪಾಂತರಕ್ಕೆ ಸಹನೆ ಬೇಕು ಅಂತಕ್ಕಂಥದ್ದನ್ನ ಮಂಚಿಯವರು ಕೂಡ ಹೇಳಿದರು. ಶ್ರೀಮತಿ ವಿದುಷಿ ಸುಮಂಗಲ ರತ್ನಾಕರ್ ಅವರು ಕೂಡ ಹೇಗೆ ಅಂಗಶುದ್ಧಿ ಬರುತ್ತೆ, ಅಂಗಶುದ್ಧಿ ಎಷ್ಟು ಅಗತ್ಯ, ಅದು ಭರತನಾಟ್ಯದ ಕೊಡುಗೆ ಅಂತಕ್ಕಂಥ ಒಂದು ವಿಷಯವನ್ನ ಇಲ್ಲಿ ಹೇಳಿದರು. ಹಿಂದೆ ಅಂಗಶುದ್ಧಿಯ ಬಗ್ಗೆ ನಮ್ಮ ಕಲಾವಿದರಷ್ಟು ಗಮನ ಕೊಡ್ತಿರ್ಲಿಲ್ಲ. ಭರತನಾಟ್ಯದ ಮೂಲಕ ಅದರಲ್ಲಿ ಭಾಗವಹಿಸಿಯೋ ಅಥವಾ ಅದರಿಂದ ಪ್ರಭಾವಿತರಾಗಿಯೋ ಅಂಗಶುದ್ಧಿಯನ್ನ ಯಕ್ಷಗಾನ ಕಲಾವಿದರು ಈಚೆಗೆ ಬಳಸ್ಕೊಳ್ತಾ ಇದ್ದಾರೆ. ಅದು ಒಂದು ಒಂದು ಧನಾತ್ಮಕವಾದಂಥ ಅಂಶ ಅನ್ನುವಂಥ ವಿಚಾರವನ್ನ ಇವತ್ತಿನ ತಮ್ಮ ಪ್ರಬಂಧದಲ್ಲಿ ಅವರು ಮಂಡಿಸಿದರು. ಮತ್ತೆ ಭಾವನಾತ್ಮಕವಾದಂಥ ಯಕ್ಷಗಾನದ ವಿಷಯ ಏನಂತಂದ್ರೆ ಅದೊಂದು ಭಾವನಾತ್ಮಕವಾದಂಥ ಕಲೆ. ಭಾವನೆಗಳನ್ನ ಕಲಾವಿದ ಹೇಗೆ ರಂಗಸ್ಥಳದಲ್ಲಿ ಪ್ರಸ್ತುತಪಡಿಸ್ತಾನೆ ಅಂತಕ್ಕಂಥದ್ದು ಅದನ್ನ ನಮ್ಮ ಮಂಟಪ ಪ್ರಭಾಕರ್ ಉಪಾಧ್ಯಾಯರು ಅವ್ರ ಜೊತೆ ನಾನು ಸಂದರ್ಶನವನ್ನು ಮಾಡಿದ್ದೆ. ಅದರಲ್ಲಿ ಅವ್ರು ಹೇಳಿದ್ರು, ಹಿಂದೆ ನಾನು ಯಾಕೆ ಮೇಳ ಬಿಟ್ಟೆ, ಮೇಳದಲ್ಲಿ ಹೇಗೆ ನನಗೆ ಅದನ್ನ ಹಂದಿಯವರು ಕೂಡ ಬೆಳಿಗ್ಗೆ ಮಾತಾಡ್ತಾ ಹೇಳಿದ್ರು, ಹೇಗೆ ಅದಕ್ಕೆ ಸರಿ ಹೋಗ್ಲಿಲ್ಲ ನನಗೆ ಅಂತಕ್ಕಂಥದ್ದು. ಆದ್ರೆ ತುಡಿತಾ ಇತ್ತು ಅವ್ರಿಗೆ. ಅಂದ್ರೆ ಕಲಾವಿದನ ಒಂದು ಬಯಕೆ ಇದೆ, ಆದ್ರೆ ಅಲ್ಲಿ ಆ ಮೇಳದೊಂದಿಗೆ ಕೂಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಕಾರಣ ಏನಂತಂದ್ರೆ ಆ ಒಬ್ಬ ತನ್ನ ಕಲಾ ಪ್ರತಿಭೆಯನ್ನ ಹೇಗೆ ಹೊರಗೆ ಹಾಕಬೇಕು ಅನ್ನೋದಕ್ಕೆ ಅಲ್ಲಿ ಅವಕಾಶ ಆಗಲಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಸರಿಯಾಗಿ ಅವರಿಗೆ ನಮ್ಮ ಶತಾವಧಾನಿ ಆ ಗಣೇಶ್ ಅವರನ್ನ ಸಂಪರ್ಕ ಬಂತು. ಅದರಿಂದಾಗಿ ಗಣೇಶ್ ಅವರು ಕೂಡ ನಮ್ಮ ಕಾರಂತರ ರೀತಿಯೇ ಒಂದು ವಿಸ್ತಾರವಾದ ಒಂದು ಜ್ಞಾನ ಪ್ರಪಂಚ. ಅವರು ಇಲ್ಲದ ಒಂದು ತಿಳಿಯದ ವಿಚಾರವೇ ಇಲ್ಲ ಅಂತ ಹೇಳ್ಬೋದು. ನಮ್ಮ ಬೆಂಗಳೂರು ಸಾಹಿತಿಗಳ ವಲಯದಲ್ಲಿ ನಮ್ಮ ಶತಾವಧಾನಿಯವರು ಒಂದು ರೀತಿ ಅಸ್ಪೃಶ್ಯರಿದ್ದಾಗಿ ಅವರು ನಾವು ಯಾರು, ನಾನು ಕೂಡ ಒಂದು ಕಾಲಕ್ಕೆ ಅಯ್ಯೋ ಗಣೇಶರ ಅಂತ ಹೇಳೋ ರೀತಿಯೆಲ್ಲ ಇದ್ದೆ. ಆದ್ರೆ ಇವರನ್ನ ಸಂದರ್ಶನ ಮಾಡಿದ್ಮೇಲೆ ಆಮೇಲೆ ಗಣೇಶರನ್ನೇ ಮಾತಾಡಿದ್ಮೇಲೆ ಅರೆ ಈ ಮನುಷ್ಯ ಇಷ್ಟಿದಾನ. ನಮ್ಮ ಬೆಂಗಳೂರು ವಲಯದಲ್ಲಿ ಗಣೇಶರಂದ್ರೆ ಒಂದು ರೀತಿ ಮಡಿ, ಅವ್ರು ದೂರ ದೂರ ಇಡ್ತೀವಿ ನಾವು. ಯಾಕೆ ಕೇಳಿದ್ರೆ ಸಾಹಿತಿಗಳಲ್ಲ ಅವರು ಅಂತೇಳಿ, ಅವರಿಗೆ ಅವರು ಏನೋ ಒಂದು ಪರಂಪರೆಯ ಜನ ಅಂತ. ಆದ್ರೆ ಹಾಗಲ್ಲ, ಅವ್ರು ಎಷ್ಟೊಂದು ಓದ್ಕೊಂಡಿದ್ದಾರೆ, ಎಷ್ಟೊಂದು ತಿಳ್ಕೊಂಡಿದ್ದಾರೆ. ಅದನ್ನ ನಮ್ಮ ಈ ಭಾಗದ ಮಲೆನಾಡು ಹಾಗೂ ಕರಾವಳಿಯವರಲ್ಲದೆ ಇರ್ತಕ್ಕಂಥರು ಕೂಡ ಆ ಒಂದು ಈ ಕಲೆಗೋಸ್ಕರ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹಳ ವಿಶಿಷ್ಟವಾದ್ದು. ಕಲೆ ಬಗ್ಗೆ ಮಾತನಾಡುವಂಥ ಶಕ್ತಿ ಕೂಡ ಇದೆ. ಅವರು ಕೂಡ ಏಕ ವ್ಯಕ್ತಿಯ ಮೂಲಕ ನಮ್ಮ ಯಕ್ಷಗಾನ ಪ್ರಪಂಚವನ್ನ ಶ್ರೀಮಂತಗೊಳಿಸಿದರು. ಅದಕ್ಕೆ ಸರಿಯಾಗಿ ಮಂಟಪರು ಕೂಡ ಅವರ ಸ್ಪಂದನೆಗೆ ಸ್ಪಂದಿಸಿದರು. ಅದರ ಫಲವಾಗಿ ಈ ಒಳ್ಳೆಯ ಒಂದು ಸ್ತ್ರೀ ಪಾತ್ರಗಳು ಹೇಗಿರಬೇಕು ಅನ್ನೋದನ್ನು ಕೂಡ ಇಲ್ಲಿ ಅವರಿಂದ ಬಂತು. ಭಾಮಿನಿ ಇರ್ಬೋದು, ಜಾನಕಿ ಇರ್ಬೋದು, ಇದೆಲ್ಲವೂ ಕೂಡ ಮಂಟಪರು ನಮ್ಮ ಯಕ್ಷಗಾನ ರಂಗಕ್ಕೆ ಏಕ ವ್ಯಕ್ತಿಯ ಮೂಲಕ ಕೊಟ್ಟಿರತಕ್ಕಂಥ ಒಂದು ಕೊಡುಗೆ. ಇಂಥ ಒಂದು ವಿಚಾರ ಇರುವುದನ್ನು ಹೆಚ್ಚು ಮಾತನಾಡಲಿಕ್ಕೆ ಬಯಸುವುದಿಲ್ಲ. ಇಂಥ ಒಂದು ಅವಕಾಶವನ್ನ ನನಗೆ ಕೊಟ್ಟದಕ್ಕೆ ನಾನು ವಂದಿಸ್ತಾ, ಮಂಟಪರಿಗೆ ಕಲ್ಲೂರು ಕನಕ ಅಣ್ಣಯ್ಯ ಶೆಟ್ಟಿಯವರ ಪ್ರಶಸ್ತಿ ಬರ್ತಾ ಇದೆ. ಅವರಿಗೆ ನಾನು ನನ್ನ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.